ರೇಣುಕಾ ರಾಜನ ಏಕಮಾತ್ರ ಪುತ್ರಿ. ಚಿಕ್ಕ ವಯಸ್ಸಿನಿಂದಲೂ ಸುಖ ಸಂಪತ್ತಿನಲ್ಲೇ ಬೆಳೆದ ಹುಡುಗಿಯಾಕೆ ಜಮದಗ್ನಿಯೊಂದಿಗೆ ವಿವಾಹವಾದ ನಂತರ ತನ್ನೆಲ್ಲ ಆಸೈಶ್ವರ್ಯವನ್ನು ತೊರೆದು ತನ್ನ ಇಡೀ ಜೀವನವನ್ನು ಪತಿಯ ಸೇವೆಗಾಗಿ ಮುಡಿಪಾಗಿಟ್ಟು ಮಹಾಪತಿವ್ರತೆ ಎಂದೇ ಹೆಸರಾಗಿರುತ್ತಾಳೆ. ಹೀಗಿರುವಾಗ ಒಂದು ದಿನ ರೇಣುಕಾ ಏನನ್ನೂ ಆಲೋಚಿಸುತ್ತಾ ಗೃಹಸ್ಥಾಶ್ರಮವನ್ನು ತ್ಯಜಿಸಿದ ನಂತರ ಪತಿಯನ್ನು ಸ್ಪರ್ಶಿಸುವುದು ಅಪರಾಧವೆಂದು ತಿಳಿದಿಲ್ಲವೇ? ತಿಳಿದಿದ್ದರೂ ತಪ್ಪು ತಪ್ಪೆ. ಅಭಿಷೇಕ ನಾಳೆ ಸೂರ್ಯೋದಯವಾಗುತ್ತಿದ್ದಂತೆ ಪ್ರಾಯಶ್ಚಿತ್ತ ಅದಕ್ಕೆ ಸಿದ್ಧಪಡಿಸು. ಪಡೆದುಕೊಳ್ಳುವಯ್ಯ. ರೇಣುಕಾ, ಹಾಯ್. ನಡೆದ ತಪ್ಪನ್ನು ನೆನೆದು ದುಃಖಿಸಿದರೆ ಪ್ರಯೋಜನವೇ? ಹೋಗಿ ಮಲಪ್ರಭೆಯ ಪುಣ್ಯ ಜಲವನ್ನು ತಂದು ಯಾಗಕ್ಕೆ ಅರ್ಪಿಸು. ರೇಣುಕಾ, ನೆನಪಿರಲಿ, ದಶಮಿ ಗಡಿ ದಾಟುವಷ್ಟರಲ್ಲಿ ಮರಳಿರಬೇಕು. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ದಶಮಿಗಳಿಗಾಗಿ ಎಷ್ಟು ಹೊತ್ತಾಯಿತು? ಎಲ್ಲಿ ಮಲಪ್ರಭೆಯ ಪುಣ್ಯಜಲ? ಮಲಪ್ರಭೆಯ ಪುಣ್ಯಜಲವನ್ನು ಇನ್ನೇನೋ ತರುತ್ತಲಿದ್ದೆ. ಆಗ ಜಮದಗ್ನಿಯ ಸರಿಯಾದ ನೀರು ಅಖಿಲ ಲೋಕಕ್ಕೆ ಮಾದರಿಯಾಗಬೇಕೆ ಹೊರತು ಚಂಚಲ ಚಿತ್ತದಿಂದ ಏಕಾಂಗತೆಯನ್ನು ಭಂಗ ಮಾಡಿಕೊಂಡೆಯಾ? ಗೃಹಸ್ಥಾಶ್ರಮವನ್ನು ತ್ಯಜಿಸಿದ ನಂತರ ಪತಿಯನ್ನು ಸ್ಪರ್ಶಿಸುವುದು ಅಪರಾಧವೆಂದು ತಿಳಿದಿಲ್ಲವೇ? ಯಾವ ಸೌಂದರ್ಯದ ಅಹಂಕಾರದಿಂದ ನಿನ್ನ ಮನವನ್ನು ಚಂಚಲಗೊಳಿಸಿ ಈ ಆಶ್ರಮಕ್ಕೆ ಕಳಂಕ ತಂದೆಯೋ ಆ ಸೌಂದರ್ಯವು ನಿನ್ನಿಂದ ದೂರವಾಗಲಿ. ಪತಿಯ ಶಾಪ ಪಡೆದ ನಂತರ ರೇಣುಕಾ ಕುಷ್ಠರೋಗದಿಂದ ಬಳಲುತ್ತಿದ್ದಳು. ಗುರು ಸಿದ್ದರಾಮೇಶ್ವರರ ಪವಿತ್ರ ಮಜ್ಜನದ ಜಲದಿಂದ ತಾಯಿ ರೇಣುಕೆಯ ಶಾಪ ವಿಮೋಚನೆಯಾಯಿತು. ರೇಣುಕಾದೇವಿ ಸಿದ್ದರಾಮೇಶ್ವರರ ತಪಸ್ಸಿನ ಫಲವಾಗಿ ಅಲ್ಲಿರುವ 3 ಹೊಂಡಗಳಿಗೆ ಕುಂಕುಮ ಹೊಂಡ, ಅರಿಶಿನ ಹೊಂಡ, ಎಣ್ಣೆ ಹೊಂಡ ಎಂದು ಹೆಸರಿಟ್ಟು ಅವುಗಳಿಗೆ ಜನರ ಪಾಪವನ್ನು ತೊಳೆದು ಹಾಕುವಂತಹ ವರವನ್ನು ನೀಡಿದಳು. ಎಷ್ಟು ಧೈರ್ಯವಿದ್ದರೆ ನಾವು ನಿನ್ನ ಶಾಪವನ್ನು ಹೊಂದಿಸಿ ಮತ್ತೆ ನಿನ್ನನ್ನು ನೀಡುತ್ತೀಯಾ? ತಾವು ನೀಡಿದ ಶಿಕ್ಷೆಯನ್ನು ಮನಪೂರ್ವಕ ಸ್ವೀಕರಿಸಿ ಪರಿಹರಿಸಿಕೊಂಡು ಮತ್ತೆ ನಿಮ್ಮಲ್ಲಿ ಬಂದಿದೆ. ಪವಿತ್ರಳು ನನಗೆ ಆಶ್ರಯ ನೀಡಿದರೆ ಈ ಆಶ್ರಮವು ಅಪವಿತ್ರವಾಗಿತ್ತು. ಇಷ್ಟೊಂದು ಕಠೋರತೆ ಏಕೆ ಸ್ವಾಮಿ? ನಾನು ಮನ್ನಿಸಲಾಗದಂತ ತಪ್ಪೇನು ಮಾಡಿಲ್ಲವಲ್ಲ. ಇಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡುವುದು ಯಾವ ನ್ಯಾಯ? ನ್ಯಾಯ ಅನ್ಯಾಯದ ಬಗ್ಗೆ ನೀತಿ ಬೋಧನೆ ಮಾಡುವಷ್ಟು ಅಹಂಕಾರವೇ ನಿನಗೆ? ಇನ್ನು ಬದುಕಲು ಯಾವ ಅರ್ಹತೆಯೂ ನಿನಗಿಲ್ಲ. ವಸು, ವಿಶ್ವವಸು, ಬೃಹದ್ಭಾನು, ಅದೇ ಮಾಡಿದ್ದಂತೆ ಈ ನಿಮ್ಮ ಚಂಚಲ ಮನಸ್ಸಿಯ ತಾಯಿಯ ಶಿರಚ್ಛೇದನ ಮಾಡಿ ಈ ಆಶ್ರಮಕ್ಕೆ ಅಂಟಿದ ಪಾಪವನ್ನು ತೊಳೆದು ಹಾಕಿ.
ಮಹಾಪತಿರತೆ ಅಂತ ಹೆಸರಾದ ಈ ನನ್ನ ಜನ್ಮದಾಸೆಯಿಂದ ಆಶ್ರಮ ಅಪವಿತ್ರವಾಗುವುದೇ? ಇದು ನಮ್ಮಿಂದ ಆಗದು ತಂದೆ. ನನ್ನ ಮಾತನ್ನು ತಿರಸ್ಕರಿಸಿದರೆ ನಿಮಗಾರಿಗೂ ಉಳಿಗಾಲವಿಲ್ಲ. ಜನ್ಮ ನೀಡಿದ ದೇವಿಯ ಸಾವಿಗೆ ಕಾರಣವಾಗಿ ಮಾತೃಹತ್ಯೆ ಪಾಪಕ್ಕೆ ತುತ್ತಾಗುವ ಬದಲು ಪ್ರಾಣ ತ್ಯಜಿಸುವುದೇ ಲೇಸು. ಪಿತೃವಾಕ್ಯವನ್ನು ಪರಿಪಾಲಿಸಲು ನಿಮಗೆ ಸಾವೇ ಸರಿಯಾದ ಶಿಕ್ಷೆ. ಓಂ ನಮೋ ಅಗ್ನಿದೇವಾಯ ನಮಃ. ಸ್ವಾಮಿ, ಇದೇನು ಮಾಡಿದ್ರಿ? ನನ್ನ ತಾಯಿಯ ಮುಂದೆ ನನ್ನ ಮಕ್ಕಳನ್ನು ಕೊಲ್ಲುವಷ್ಟು ನಿಷ್ಠುರತೆ ನಿಮಗೆ? ಇದನ್ನೆಲ್ಲ ಈ ಕಣ್ಣಿಂದ ನೋಡಿ ನಾನು ಏಕೆ ಬದುಕಿರಲಿ? ಬದುಕಿರಬಾರದು, ನೀನು ಬದುಕಿರಬಾರದು. ನಿನ್ನ ಪಾಪಕ್ಕೆಲ್ಲ ಶಿಕ್ಷೆ ನೀಡಲು ಪಿತೃವಾಕ್ಯ ಪರಿಪಾಲಕನಾದ ನನ್ನ ರಾಮನೇ ಸರಿ. ರಾಮ, ಭಾರ್ಗವ ರಾಮ, ಪರಶುರಾಮ. ಮಾತೃದೇವೋ ಭವ, ಪಿತೃದೇವೋ ಭವ. ಚಿರಂಜೀವ, ತಂದೆಯೇ, ನನ್ನನ್ನು ನೆನೆಸಿಕೊಂಡ ಕಾರಣವೇನು? ಪಿತೃಋಣವನ್ನು ತೀರಿಸಲು ನಿನಗೊಂದು ಸದಾವಕಾಶ ದೊರಕಿದೆ. ತೀರಿಸುವೆಯಾ? ಆಹಾ, ಇಂತಹ ಸದಾವಕಾಶ ಯಾರಿಗೆ ಬಂದಿತ್ತು? ಹೇಳಿ, ಏನು ಮಾಡಲಿ? ಕೊಟ್ಟ ಮಾತಿಗೆ ತಪ್ಪಿದರೆ ನಿಮ್ಮ ಒಂದು ಮಾತಿಗೆ ಸಪ್ತ ಲೋಕವನ್ನೇ ತಡೆದಾಕಬಲ್ಲೆ. ಅಪ್ಪಣೆ ಕೊಟ್ಟರೆ ಕಾಲವನ್ನು ನಿಲ್ಲಿಸಿ ಬ್ರಹ್ಮಾಂಡವನ್ನೇ ವಶಪಡಿಸಿಕೊಳ್ಳಬಲ್ಲೆ. ಬೇಕೆಂದರೆ ಇಡೀ ಸೂರ್ಯಮಂಡಲವನ್ನೇ ನಿಮ್ಮ ಕಾಲಿಡಬಲ್ಲೆ. ಈ ಕಮಲಾಗಿಸುತ್ತಲೂ ಕೊಟ್ಟ ಮಾತಿಗೆ ತಪ್ಪುವುದಲ್ಲ. ಪವಿತ್ರ ಪತಿರಥ ಶಿವಮಣಿ ಅದು ನನ್ನ ತಾಯಿ ಮೇಲಾಣೆ. ಆಜ್ಞಾಪಿಸದಂತೆ. ಹಾಗಾದರೆ ಮರು ಮಾತಾಡಿ ನಿನ್ನ ತಾಯಿಯ ಶಿರಚ್ಛೇದನ ಮಾಡು. ಅಪ್ಪಣೆ. ಬಲ ಬಲ ಪರಶುರಾಮ, ಬಲ. ನಿನ್ನ ಪಿತೃವಾಕ್ಯಕ್ಕೆ ನಾನು ಮೆಚ್ಚಿದೆ. ಕೇಳು, ನಿನಗೇನು ವರ ಬೇಕೋ ಕೇಳು. 3 ವರವನ್ನು ಕೇಳು. ತಂದೆಯೇ, ಪಿತೃಋಣ ತೀರಿಸುವ ಕಾರ್ಯದಲ್ಲಿ ನನಗಂಟಿದ ಮಾತೃಹತ್ಯೆ ದೋಷವನ್ನು ನಿವಾರಿಸು. ನನ್ನ ತಾಯಿಗೆ ಮರುಜನ್ಮ ಪಾಲಿಸುತ್ತದೆ. ಮರುಜನ್ಮ ಪಾಲಿಸು. ನಿನ್ನಿಚ್ಛೆಯಂತೆ ಆಗಲಿ. ನಿರಪರಾಧಿಗಳು ಪರೋಪಕಾರಿಗಳಾದ ನನ್ನ ತಮ್ಮಂದಿರ ಜೀವವನ್ನು ಮರಳಿಸು. ನಿನ್ನಿಚ್ಛೆಯಂತೆ ಆಗಲಿ. ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ, ಕರುಣೆಯಿಂದ ಎಲ್ಲವನ್ನು ಗೆಲ್ಲಬಹುದು. ಆದ ಕಾರಣ ನಿಮ್ಮ ಮನದಾಳದಲ್ಲಿ ನೆಲೆಸಿರುವ ಕೋಪದೇವಿಯನ್ನು ತ್ಯಜಿಸು. ಇದೇ ನನ್ನ ಮೂರನೇ ಮತ್ತು ಕೊನೆಯ ಬೇಡಿಕೆ. ನಿನ್ನಿಚ್ಛೆಯಂತೆ ಆಗಲಿ ಪುತ್ರ. ದೇವಿ, ನಿನ್ನನ್ನು ತ್ಯಜಿಸುವಂತೆ ನನ್ನ ಪುತ್ರನಲ್ಲಿ ಆಜ್ಞೆ ಮಾಡಿದ್ದೇನೆ ತಾಯಿ. ನನ್ನನ್ನು ತ್ಯಜಿಸುವೆಯಾ? ಯಾವ ಕೋಪದಿಂದ ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವೆಯೋ ಆ ಕೋಪವನ್ನು ತ್ಯಜಿಸಿ ನೀನು ಬದುಕಬಲ್ಲೆಯೋ? ಖಂಡಿತವಾಗಿಯೂ ತಾಯಿ. ಮಗನಿಗೆ ಕೊಟ್ಟ ಮಾತನ್ನು ನಾನು ತಂದಿರಲ್ಲ. ಇನ್ನು ನನ್ನನ್ನು ತ್ಯಜಿಸಿದರೆ ಮುಂದೆ ಸರಿಯಾಗಿ ಯೋಚಿಸಿ ಯೋಚನೆ ಮೊದಲೇ ಮಾಡಲಾಗಿದೆ ತಾಯಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನೋಡಿದಿರಲ್ಲ ವೀಕ್ಷಕರೇ, ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಕೋಪದ ಬರದಲ್ಲಿ ನಾವಾಡುವ ಮಾತಿನ ಮೇಲೆ ಹಿಡಿತವಿಲ್ಲದೆ ಇದ್ದರೆ ಆ ಕೋಪದಿಂದ ನಾವು ಬಹಳಷ್ಟು ನೋವನ್ನು ಅನುಭವಿಸುತ್ತೇವೆ. ನಿಮ್ಮ ಕೋಪವು ನಿಮ್ಮ ನಿಯಂತ್ರಣದಲ್ಲಿದೆ. ಧನ್ಯವಾದ.